ನೂರಕ್ಕೆ ನೂರರಷ್ಟು ಸಚಿವ ಸ್ಥಾನದ ಆಕಾಂಕ್ಷಿ. ಜೂನ್ ಒಳಗಡೆ ಹೈಕಮಾಂಡ್ ಒಂದು ತೀರ್ಮಾನ ಕೈಗೊಳ್ಳುತ್ತೆ. ಕಲಬುರಗಿಯಲ್ಲಿ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. 2018ರಲ್ಲೂ ಆಕಾಂಕ್ಷಿ ಆಗಿದ್ದೆ, 2023ರಲ್ಲೂ ಆಕಾಂಕ್ಷಿ ಇದ್ದೆ, ಈಗಲೂ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ, ಮಂತ್ರಿ ಸ್ಥಾನ ನೀಡೋದಾಗಿ ಪಕ್ಷದವರು ಭರವಸೆ ಕೊಟ್ಟಿದ್ದಾರೆ. ಸಂಪುಟ ಸೇರುವ ಸಂಪೂರ್ಣ ವಿಶ್ವಾಸ ಇದೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ. ನಾನಂತೂ 2018ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ, 2023ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ. ಈಗಲೂ ಕೂಡ ಪಕ್ಷ, ನಮ್ಮ ಪಕ್ಷದ ವರಿಷ್ಠರಾಗಲಿ ನಾವು ಮಾಡಿರುವಂಥ ಒಂದು ಕೆಲಸ ಗಮನದಲ್ಲಿಟ್ಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಏನೇನು ಕೆಲಸ ಮಾಡಿದ್ದೀನಿ ಅವ್ರಿಗೆಲ್ಲ ಮಾಹಿತಿ ಇದೆ. ಮುಖ್ಯ ಸಚೇತಕನಾಗಿ ಏನು ಕೆಲಸ ಮಾಡಿದ್ದೀನಿ ಅಂತ ಅವ್ರ ಮಾಹಿತಿ ಇದೆ. ದೆಹಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ಏನು ಕೆಲಸ ಮಾಡಿದ್ದೀನಿ ಅಂತಲೂ ಕೂಡ ಅವ್ರಿಗೂ ಇದೆ. ನಾನು ಖಂಡಿತವಾಗಿ 100ಕ್ಕೆ 100 ಆಕಾಂಕ್ಷಿ ಇದ್ದೀನಿ. ನನಗೆ ಮಂತ್ರಿ ಸ್ಥಾನ ನೀಡ್ತಾರಂತಲೂ ಕೂಡ ಪಕ್ಷದವರು ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಮಂತ್ರಿ ಸ್ಥಾನ ನೀಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ, ಅದು 15 ದಿವಸ ಆಗಿರಬಹುದು, 1 ತಿಂಗಳಾಗಿರ್ಬೋದು, ಜೂನಲ್ಲಾಗಿರ್ಬೋದು, ಒಂದು ತೀರ್ಮಾನ ಪಕ್ಷದ ವರಿಷ್ಠರು ತಗೊಳ್ತಾರೆ. ಅದಕ್ಕೆ ನಂಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಹೌದು, ಕ್ಯಾಬಿನೆಟ್ ರೀಶಫಲು 2.5 ವರ್ಷ ನಂತರ ಮಾಡ್ತಾರಂತ ನಮ್ಮ ಪಕ್ಷದ ವರಿಷ್ಠರು ಹೇಳಿದರು. ನವೆಂಬರ್ 20ನೇ ತಾರೀಕಿಗೆ ಈ ಒಂದು ವಿಸ್ತರಣೆ ಆಗ್ತದಂತ ನಾವೆಲ್ಲ ಕಾಯ್ತಾ ಇದ್ವಿ. ಆದರೆ ತಮಗೆಲ್ಲರೂ ಕೂಡ ಗೊತ್ತಿದೆ, ಕೆಲವು ವಿಷಯಗಳ ಬಗ್ಗೆ ಒಂದು ತೀರ್ಮಾನ ಹೈಕಮಾಂಡ್ ತಗೊಳ್ಳೋರಿದ್ದಾರೆ. ಅದ ನಂತರ ಎಲ್ಲ 5 ಪಂಚರಾಜ್ಯದ ಚುನಾವಣೆ ಬಂತು. ಅವರು ಸಂಪೂರ್ಣವಾಗಿ ಬ್ಯುಸಿ ಇದ್ದಾರೆ. ಈಗ ಒಂದು ತೀರ್ಮಾನ ತಗೊಳ್ತಾರೆ. ಯಾವಾಗ ಅವರು ಒಂದು ತೀರ್ಮಾನ ತಗೊಳ್ತಾರೆ, ಎಲ್ಲರೂ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.